ಫ್ರೆಂಡ್ಸ್, ಸಂಕ್ರಾಂತಿಗೆ ಎಳ್ಳು ಬೆಲ್ಲ ರೆಡಿ ಮಾಡಬೇಕಲ್ಲ, ಹಾಗಾಗಿ ನಾನು ಇವತ್ತು ಕೊಬ್ಬರಿನ ಪೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಬೆನ್ನೆಲ್ಲ ತೆರೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಬೇಕು. ಮಾಡಿ ಬಿಸಿಲಿಗೆ 2 ದಿನ ಒಣಗಿಸ್ಬೇಕು. ಹಾಗಾಗಿ ಇದು ಎಳ್ಳು ಬೆಲ್ಲ ಮಾಡ್ಕೊಳ್ಳೋ ಪ್ರೊಸೆಸ್ 4 ದಿನ ಹಿಡಿಯುತ್ತೆ. ಇದು ಪೀಸ್ ಮಾಡಿ ಬಿಸಿಲಿಗೆ ಇಟ್ಮೇಲೆ ಬೆಲ್ಲ ಪೀಸ್ ಮಾಡಬೇಕು. ಬೆಲ್ಲ ಆದಮೇಲೆ ಎಳ್ಳು ಹುರಿಬೇಕು, ಶೇಂಗಾ ಕಾಳು ಹುರಿಬೇಕು. ಇವತ್ತು ನಾನು ಇದನ್ನು ಬೆನ್ನು ತುರಿದ್ಬಿಟ್ಟು ಪೀಸ್ ಮಾಡಿ ಬಿಸಿಲಿಗೆ ಇಡ್ತೀನಿ. ಇವತ್ತು ಶನಿವಾರ, ಯಾವಾಗಿದೆ ಹಬ್ಬ? 15ನೇ ತಾರೀಕು ಇರಬೇಕು. 14, 15 2 ದಿನ ಇದೆ. ಗೊತ್ತಿಲ್ಲ, ಎಲ್ಲ ಯಾವಾಗ ಮಾಡ್ತಾರೆ ಅವಾಗ ಮಾಡೋದು. ಸ್ಕೂಲಿಂದ ಬಂದವರು ಇವರು. ಈಗ ಮಧ್ಯಾಹ್ನದಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನದಿಂದನೇ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವರಿಲ್ಲ ಅಂದಾಗ ನಾನು ಬ್ಲಾಗೇ ಮಾಡಲ್ಲ, ಯಾಕಂದರೆ ಮಾತಾಡೋದಕ್ಕೆ ಅದಕ್ಕೆ ಯಾರಿರಲ್ಲ, ಒಬ್ಬಳೇ ಮಾಡಬೇಕಾಗುತ್ತಲ್ಲ. ಹಾಗಾಗಿ ಈಗ ನಾನು ಫಸ್ಟ್ ಕೊಬ್ಬರಿನ ಪೀಸ್ ಮಾಡಿದ್ದೆ. ಜಾಸ್ತಿ ಹೊತ್ತಿದೆಯೋದು ಇದು ಒಂದು, ಮತ್ತು ಬೆಲ್ಲ ಪೀಸ್ ಮಾಡೋದೇ ಜಾಸ್ತಿ ಹೊತ್ತಾಗ್ಬಿಡುತ್ತೆ. ಇದನ್ನು ನೀಟಾಗಿ ಬೆನ್ನ ತೆರಿಬೇಕು. ಈ ಥರ ಕೆಲವೊಬ್ರು ಅಂಗಡಿಲಿ ತರ್ತಾರೆ, ನಾನು ಯಾವತ್ತೂ ಅಂಗಡಿಲಿ ತರಲ್ಲ, ಮನೇಲೇ ಮಾಡ್ತೀನಿ. ನಂಗೆ ಹುಷಾರಿಲ್ಲ, ಕಷ್ಟ ಇದ್ರೂ ಮನೇಲೇ ಮಾಡ್ತೀನಿ. ಯಾಕಂದರೆ ನನಗೆ ಆಚೆ ಕಡೆದು ಇಷ್ಟ ಆಗಲ್ಲ. ನನ್ನ ಕೈಯಾರೆ ನಂಗೆ ಮನೇಲಿ ಮಾಡಿರೋದೇ ಇಷ್ಟ ಆಗುತ್ತೆ. ಅದಲ್ಲ ಮಲ್ಕೊಂಡಿ, ಸಂಜೆ ಆದರೂ ಕರಾಟೆಗೆ ಹೋಗಕ್ಕೆ ಎದ್ದೇಳಲ್ಲ. ನಾವು ವಾಕ್ ಹೋಗ್ಬೇಕೀಗ. ಮಕ್ಕೋ ಸುಮ್ಮನೆ ಮಲಗಿಸ್ಬಿಟ್ಟು ವಾಕ್ ಹೋಗ್ತೀರಾ? ಹೋಗ್ತೀನಿ. 2 ದಿನ ಆಯ್ತು ಹೋಗಿಲ್ಲ. 2 ದಿನ ಆಯ್ತಾ? ನಿನ್ನೆ ಹೋಗಿಲ್ಲ, ಮೊನ್ನೆ ಚಿನ್ನ ಬರ್ತಡೆ ಕೂತಿನ ಹೋಗಿಲ್ಲ. ನಿನ್ನೆ ಫ್ರೆಂಡ್ಸ್, ಈ ಥರ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೋಡೋಕ್ಕೆ ಎಷ್ಟು ನೀಟಾಗಿ ಕಾಣಿಸುತ್ತೆ. ಇದನ್ನು ಬಿಸಿಲಿಗೆ ಒಣಗ್ಸೋಕ್ಕೆ ಇಡಬೇಕು. ಕೈಯಿಂದನೂ ಮುರಿತೈತೆ, ಚಾಕುಯಿಂದನೂ ಕಟ್ ಮಾಡ್ಕೋಬೋದು. ಏನಂತ ಮತ್ತೆ ಮ್ಯಾಮಿಗೆ ಏನೋ ಏನೋ ಅಂದಲ್ಲ, ಏನದು? ನೀ ಏನೋ ಅಂದೆ, ಏನದು? ಮ್ಯಾಮ್ಗೆ ಕರೆಸ್ತೀಯಾ? ಯಾರಿಗೆ? ನನಗೇನು ಕರೆಸ್ತೀಯ ಮ್ಯಾಮ್ನ? ಅದಕ್ಕೆ ಮ್ಯಾಮ್ ಕರೆದು ಏನು ಮಾಡ್ತೀಯ? ಹೇಳ್ತೀನ ಅವ್ರಿಗೆ ಏನಂತ ಹೇಳ್ತೀಯ? ನಮ್ಮಮ್ಮ ಕಬ್ರಿ ಕಟ್ ಮಾಡೋಕ್ಕೆ ಕೊಡಲಿಲ್ಲ ಅಂದರು ಅಂತನಾ? ನಾಳೆ ಸ್ಕೂಲಿಗೆ ಬಿಡೋಕ್ಕೆ ಬರ್ತೀನಿ ಮಂಡೆ ಅವ್ರು ಹೇಳುವಂತ. ಆಯಿತಾ? ಕೊಬ್ಬರಿ ಮತ್ತು ಬೆಲ್ಲನ ಪೀಸ್ ಮಾಡೋದಾಗಿದೆ. ಈಗ ಇದನ್ನು ಬಿಸಿಲಿಗೆ ಇಡಬೇಕು ಫ್ರೆಂಡ್ಸ್. ಬಿಸಿಲೇ ಬಿದ್ದಿರಲಿಲ್ಲ 2 ದಿನ. ಯಾಕೋ ಮಳೆನೂ ಬೇರೆ ಬರ್ತಾಯಿತ್ತು. ಚಳಿಗಾಲದಲ್ಲಿ ಮಳೆ, ಬೇಸಿಗೆಯಲ್ಲಿ ಚಳಿ, ಉಲ್ಟಾಗಿ ಹೋಗಿದೆ ಕಾಲ. ಈಗ ಇವತ್ತು ಸ್ವಲ್ಪ, ಅದು ಈಗ ಮಧ್ಯಾಹ್ನ ಮೇಲೆ ಬಿಸಿಲು ಬಿದ್ದೈತೆ. ಹಾಗಾಗಿ ಇದನ್ನು ಸ್ವಲ್ಪ ಬಿಸಿಲಿಗಿಟ್ಟು ಬರಬೇಕು. ಮತ್ತು ಎಳ್ಳನ್ನು ತೆಗೆದಿಟ್ಟಿದ್ದೀನಿ. ಎಳ್ಳನ್ನು ಹುರಿಬೇಕು, ಶೇಂಗಾನ ಕಾಳು ಹುರಿಬೇಕು. ಫಸ್ಟ್ ಇವನ್ನೆರಡು ಕ್ಲೀನಾಗಿ ಬಿಸಿಲಿಗೆ ಒಂದು ಸ್ವಲ್ಪ ಬಿಡಬೇಕು. ಬಿಸಿಲು ಹೋಗೋದು ಬರೋದು, ಮೋಡ ಆಗೋದು ಆಗ್ತೈತೆ. ನೋಡೋಣ, ಒಂದು ಸ್ವಲ್ಪ ಇವನ್ನೆರಡು ಬಿಸಿಲಿಗೆ ಇಟ್ಬಿಟ್ಟು ಬರ್ತೀನಿ ಮೇಲೆ, ಟೆರೆಸ್ ಮೇಲೆ. ಇಲ್ಲಿ ಬಿಸಿಲಿಗಿಟ್ರೆ ಇರುವೆದೊಂದು ಕಾಟ. ಇರುವೆ ಬರಲಾರದ ಕಡೆ ಇಡಬೇಕು ಇದನ್ನು. ನೋಡೋಣ, ಆಮೇಲೆ ಪೆನ್ಸಿಲಲ್ಲಿ ಬರೆಯೋದಾದರೆ ಬರೆಯೋಕ್ಕೆ ಬರುತ್ತೆ. ಇಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್, ಮೆಟ್ಲು ಮೇಲೆ. ಇರುವೆ ಏನೂ ಬರಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ, ಹಾಗೇನಾದರೂ ಬಂದರೆ ಪೆನ್ಸಿಲ್ ಬರೆದ್ರೆ ಆಯಿತು ಸುತ್ತು. ನೋಡಿ, ಬಿಸಿಲು ಹೋಗೋದು ಬರೋದು ಆಗ್ತೈತೆ. ಮತ್ತೆ ಹೋಯ್ತು, ಮೋಡ ಆಗುತ್ತೆ. ಫ್ರೆಂಡ್ಸ್, ಎಳ್ಳು ಬೆಲ್ಲಕ್ಕೆ ಕಂಪ್ಲೀಟಾಗಿ ಎಲ್ಲನೂ ರೆಡಿ ಮಾಡಿದ್ದೀನಿ. ಇವಾಗ ಮಿಕ್ಸ್ ಮಾಡೋದಂದೇ ಬಾಕಿ. ಇಲ್ಲಿ ನೋಡ್ತಿರ್ಬೋದು, ಶೇಂಗಾ ಕಾಳು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಬಿಳಿ ಎಳ್ಳಿದ ಹುರಿದು
ಹಸ್ ಮಾಡಿಕೊಂಡು ಹುರಿದು ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಕೊಬ್ಬರಿ ಪೀಸು ಬೆಲ್ಲ ರೆಡಿಯಾಗಿದೆ. ಇವಾಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದರೆ ಎಳ್ಳು ಬೆಲ್ಲದ ಕೆಲಸ ಮುಗ್ದಂಗೆ. ಇದೆಲ್ಲದಕ್ಕೂ ಕರೆಕ್ಟಾಗುವಷ್ಟು ಬೆಲ್ಲನೇ ಹಾಕಬೇಕು. ಇದು ಬೆಲ್ಲದ ಪೀಸ್ ತಂದಾಗ ದೊಡ್ಡದಿತ್ತು. ನಾನು ಮತ್ತೆ ಅಂಗಡಿಯಿಂದ ತಂದಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಒಣಗಿಸಿದ್ದೀನಿ. ಬೀಜ ಸೈಡಿಗೆ ತಡಿ, ಬೀಜ ತಳಕ್ಕೆ ಹೋಗ್ತತ್ತು. ಬಿಸಿ ಇರುತ್ತೆ, ಬಾಯಿ ಸುಟ್ಟಿ ಇಟ್ಟೈತು. ಬಿಸಿತಾ ಯಮ್ಮಿ ಚೀಸ್ ಥರ ಬರುತ್ತೆ. ಚೆನ್ನಾಗಿದೆ. ವಸಿಷ್ಠ ಪನ್ನೀರ್ ಬೇಕು ಅಂತ ತಗೊಂಡಿದ್ದ ರೇಷನ್ ತರಬೇಕಾದ್ರೆ. ಈಗ ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಬಂದಾಗಿಂದನೂ ಹೇಳ್ತಾವೆ ನನಗೆ ಪನ್ನೀರ್ ಫ್ರೈ ಮಾಡಿಕೊಡು ಅಂತೇಳಿ ಈಗ ಮಾಡಿಕೊಟ್ಟಿದ್ದೀನಿ. ತಿಂತಾ ಇದ್ದಾನೆ. ಚೆನ್ನಾಗಿತ್ತೇನಪ್ಪ? ಏನೇನು ಹಾಕಿದ್ದೀನಿ ಅಂದರೆ ಫ್ರೆಂಡ್ಸ್, ಇದಕ್ಕೆ ಪನ್ನೀರಿಗೆ ಉಪ್ಪು, ಖಾರದ ಪುಡಿ, ಚಾಟ್ ಮಸಾಲ, ಕಾಳು ಮೆಣಸು ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಇದನ್ನಿಷ್ಟು ಹಾಕಿ ಚೂರು ಅರಿಶಿನ ಮಿಕ್ಸ್ ಮಾಡಿ ಇಟ್ಟಿದ್ದೆ ಒಂದು 5 ನಿಮಿಷ. ಆಮೇಲೆ ನಿಂಬೆಹಣ್ಣು, ಲೆಮನ್ನು, ಅದು ಆಮೇಲೆ ಒಂದು 5 ನಿಮಿಷ ಅದು ಸರಿಯಾಗಿ ಹೀರ್ಕೊಳ್ಳೋಗಿ ಒಂದು 5 ನಿಮಿಷ ಮುಚ್ಚಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿರೋದು. ಮೇಲ್ಗಡೆ ಈಗ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿರೋದು. ತುಂಬ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡ್ಕೊಂಡಿದ್ವಿ. ಇಡ್ಲಿ ಸಾಂಬಾರು ಚಟ್ನಿ ಆಗಿತ್ತು. ಹಬ್ಬ ಅಂದರೆ ಹಾಗೆ ಅಲ್ವಾ, ಎಲ್ಲರ ಮನೆಯಲ್ಲೂ ದಿನ ಒಂದೊಂದು ನಿಧಾನಕ್ಕೆ ನಾನಂತರೂ ಹಬ್ಬ ಮಾಡ್ಕೋತೀನಿ. ಹಬ್ಬದ ಪ್ರಿಪ್ರೇಷನ್ನು ಒಂದೇ ದಿನಕ್ಕೆ ಮಾಡೋದಕ್ಕೆ ಆಗಲ್ಲ. ಒಂದು 2-3 ದಿನದಲ್ಲಿ ನಾನು ನಿಧಾನಕ್ಕೇ ಮಾಡ್ಕೊತಿರ್ತೀನಿ. ಬೆಳಗ್ಗೆ ನಾನಿವಾಗ ತಿಂಡಿ ತಿಂದು ಮತ್ತೆ ಮಧ್ಯಾಹ್ನದ್ದು ಹಬ್ಬದ ಪ್ರಿಪ್ರೇಷನ್ನ ಇನ್ನೂ ಮಿಕ್ಕಿರೋದು ಕೆಲಸನ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾಯಿದ್ದೆ. ತಿಂಡಿ ತಿಂದ್ಬಿಟ್ಟು ಫ್ರೆಂಡ್ಸ್, ನಾನು ಇವತ್ತು ಶೇಂಗಾ ಹೋಳಿಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ನಾನು ಪ್ರಿಪ್ರೇಷನ್ನು ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಆಗಿದೆ. ಶೇಂಗಾ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಡಿಸೈಡ್ ಮಾಡಿದ್ದೀನಿ. ಬೆಳಗ್ಗೆ ಇವತ್ತು ತಿಂಡಿಗೆ ಇಡ್ಲಿ ಸಾಂಬಾರು ಚಟ್ನಿ ಆಯಿತು. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಮ್ಮ ಮನೆಯವರು ಕೆಲಸಕ್ಕೆ ಹೋದರು. ಅವರು ಮಕ್ಕಳಿದ್ರೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವರು ಸ್ಕೂಲಿಗೆ ಹೋದ್ಮೇಲೆ ಇದನ್ನು ಮಾಡ್ಕೋತಾ ಇದ್ದೀನಿ. ಇದು 1 kg ಅಷ್ಟು ನಾನು ಶೇಂಗಾದ ಕಾಳನ್ನ ತೊಗೊಂಡಿದ್ದೀನಿ. ಇದು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಬೆಲ್ಲ ಹಾಕಿದ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇಲ್ಲ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ಸಿಗುತ್ತೆ, ಸುಮಾರು ವಿಡಿಯೋಗಳು ಸಿಗುತ್ತೆ. ನಾನು ಮಾಡ್ಕೋತಾ ಇಲ್ಲ. ಮತ್ತು ಅಮ್ಮ ಮಾಡಿರೋ ಥರ, ಅಜ್ಜಿ ಮಾಡಿರೋ ಥರ ಅಂತೇನೋ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಇದು ನಾನು ಮಾಡಿರೋ ಥರ ಇರುತ್ತೆ. ನಮ್ಗೆ ಅವೆಲ್ಲ ಫೀಲ್ ಇಲ್ಲ. ಅಮ್ಮ ಮಾಡಿಕೊಡ್ತಾರೆ, ಅಜ್ಜಿ ಮಾಡಿಕೊಡ್ತಾರೆ ಅಂಥವೆಲ್ಲ ಇಲ್ಲ. ನಮ್ಗೆ ಇಷ್ಟ ಆಯ್ತಾ ತಿನ್ನೋದಕ್ಕೆ, ಮನಸ್ಸಾಯ್ತಾ ತಿನ್ನಬೇಕು ಅನ್ನಿಸ್ತಾ ಮಾಡ್ಕೊಳ್ಳೋದಷ್ಟೇ. ಈ ರೆಸಿಪಿ ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ ರೆಸಿಪಿ ಸುಮಾರು ಸಿಗುತ್ತೆ ಯೂಟ್ಯೂಬಲ್ಲಿ. ಎಳ್ಳು ಹೋಳಿಗೆ ಮಾಡಬೇಕು ಅಂದ್ಕೊಂಡೆ ಫ್ರೆಂಡ್ಸ್. ಬಟ್ ಎಳ್ಳು ತುಂಬ ಅಂದರೆ ತುಂಬಾ ರೇಟು ಜಾಸ್ತಿ ಇದೆ. ಹಾಗಾಗಿ ಶೇಂಗಾ ಹೋಳಿಗೆನ ಮಾಡ್ಕೋತಾ ಇದ್ದೀನಿ.
ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಎರಡೂ ಮಾಡ್ತಾರೆ ಸಂಕ್ರಾಂತಿಗೆ. ನಾನೀಗ ಶೇಂಗಾ ಹೋಳಿಗೆ ಒಂದೇ ಮಾಡ್ಕೊತಾ ಇರೋದು. ಇದು ಜಾರು ಚಟ್ನಿ ಹಾಕ್ಕೊಂಡಿತ್ತು, ಅವಾಗಲೇ ಚಟ್ನಿ ಮತ್ತು ಸಾಂಬಾರಿಗೆ ಮಿಕ್ಸಿ ಹಾಕ್ಕೊಂಡು ತೊಳೆದಿಟ್ಟಿದ್ದೆ. ಹಸಿ ಇದೆ, ಇದೊಂಚೂರು ಒಣಗಬೇಕು. ಇದಿಷ್ಟು ಒಣಗ ಅಷ್ಟರಲ್ಲಿ ನಾನು ಬೆಲ್ಲನ ಪುಡಿ ಮಾಡ್ಕೊತೀನಿ ಇದಕ್ಕೆ. ಹಿಂದ್ಗಡೆ ಮನೆಯವ್ರು ನಾಯಿ ಬೈತಾರೆ ಫ್ರೆಂಡ್ಸ್. ಇದನ್ನು ನಾನೀಗ ನಿಧಾನಕ್ಕೆ ಪುಡಿ ಮಾಡ್ಕೋಬೇಕು, ಯಾಕಂದರೆ ಕೆಳಗಡೆ ಓನರ್ಗೆ ಸೌಂಡ್ ಬರುತ್ತೆ. ಹಾಗಾಗಿ ಫಸ್ಟ್ ಇದನ್ನು ಪುಡಿ ಮಾಡಿ ಆದಮೇಲೆ ಬೆಲ್ಲನೂ ಪುಡಿ ಮಾಡಿ ಮತ್ತೆ ಇದೆರಡು ಸೇರಿಸಿ ಪುಡಿ ಮಾಡಬೇಕು. ಈ ಥರ ಆಗುತ್ತೆ ನೋಡಿ. ಬೆಲ್ಲ ಮತ್ತು ಶೇಂಗಾನ ಎರಡೂ ಮಿಕ್ಸ್ ಮಾಡಿ ಎರಡನೇ ರೌಂಡು ಮಿಕ್ಸಿ ಮಾಡಿರೋದು. ಈಗ ಎರಡೂ ಸೇರಿ ಮಿಕ್ಸ್ ಮಾಡಿದರೆ ಈ ಥರ ಆಗುತ್ತೆ ನೋಡಿರಿ. ಇದನ್ನು ಏನು ಮಾಡಬೇಕಂದ್ರೆ ಈಗ ನಾವು 1-2-3 ಸ್ಪೂನಷ್ಟು ಬಿಸಿನೀರನ್ನು ಕಾಯಿಸ್ಕೋಬೇಕು. ಕಾಯಿಸ್ಕೊಂಡು ಇದನ್ನು ಹದ ಮಾಡಿಕೊಂಡು ನಾದ್ಕೋಬೇಕು. ಇದನ್ನು ಸೇರಿಸಿ ನಾನೀಗ ನಾದ್ಕೊಂಡು ತೋರಿಸ್ತೀನಿ ನಿಮ್ಗೆ. ಆಮೇಲೆ ಇಲ್ಲಿ ಬಿಸಿಗೆ ಇಟ್ಟಿದ್ದೀನಿ ಶೇಂಗಾ ಕಾಳು ಹುರಿದಿರೋ ಪಾತ್ರೆಯಲ್ಲೇ. ಫ್ರೆಂಡ್ಸ್, ಇದೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ನೋಡ್ತಿರ್ಬೋದು, ಇದು ಶೇಂಗಾದ ಕಾಳಿನ ಪೂರ್ಣ, ಅದೇ ಒಳಗಡೆ ಫಿಲ್ ಮಾಡೋದಕ್ಕೆ ಹೋಳಿಗೆ ಮಾಡೋಕ್ಕೆ. ಶೇಂಗಾ ಹೋಳಿಗೆ ನಮ್ಮ ವಸಿಷ್ಠನ ಕರ್ಕೊಂಬಂದ್ಮೇಲೆ ಮಾಡಿದ್ರಾಯ್ತು ಅಂಥೇಳಿ ಅವ್ನು ಬರೋ ಅಷ್ಟರಲ್ಲೇ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಹಿಟ್ಟು ಕಲಿಸಿಟ್ಟಿದ್ದೀನಿ. ಇದರಲ್ಲಿ ಹಿಟ್ಟಿಗೆ ಏನೇನು ಹಾಕಿದ್ದೀನಿ ಅಂದರೆ ಮೀಡಿಯಮ್ ಸೈಜ್ ರವೆ ಬರುತ್ತಲ್ಲ ಅದನ್ನು ಹಾಕಿ ಗೋಧಿ ಹಿಟ್ಟಲ್ಲಿ ಕಲಿಸಿದ್ದೀನಿ. ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಸಿರೋದು. ಮೀಡಿಯಮ್ ರವೆ ಹಾಕಿದ್ದೀನಲ್ಲ, ಈಗ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ನೆಂದೈತೆ, 1-2 ಗಂಟೆ ನೆಂದೈತೆ. ಈ ಥರ ಉಂಡೆ ಮಾಡಿದಾಗ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಇದು ನೋಡ್ತಿರ್ಬೋದು, ಈ ಥರ ಕೈಗೆಲ್ಲ ಎಣ್ಣೆನ ಬಿಟ್ಕೋಬೇಕು, ಅಂದಾಗಲೇ ಇದು ಪರ್ಫೆಕ್ಟಾಗಿ ಆಗುತ್ತೆ ಅಂತ. ಇಲ್ಲಿ ನೋಡ್ಬೋದು ಎಣ್ಣೆ ಹೆಂಗೆ ಬಿಟ್ಕೊಳ್ಳುತ್ತೆ ಅಂತ. ಹಿಂಗೆ ಪ್ರೆಸ್ ಮಾಡಿದರೆ ಈ ಹದಕ್ಕೆ ನಾದ್ಕೋಬೇಕು. ಇದನ್ನು ರಾತ್ರಿನೂ ಮಾಡಿಟ್ಟು ಬೆಳಗಿನ ಜಾವನೂ ಹೋಳಿಗೆ ಮಾಡ್ತಾರೆ. ಬಟ್ ನಾನು ಬೆಳಗ್ಗೆ ನಾದಿಟ್ಟಿದ್ದೀನಿ, ಈಗ ಮಧ್ಯಾಹ್ನ ಮೇಲೆ ಮಾಡ್ತಾಯಿದ್ದಾರೆ. ಅದು ಈಗ ಟೈಮ್ ಬಂದು 3 ಗಂಟೆ ಆಯಿತು. ಇವಾಗ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆನೇ ಮಾಡಿಟ್ಟಿರೋದು ಇದು. ಈ ಥರ ಫಸ್ಟು ಉಂಡೆಗಳನ್ನೆಲ್ಲ ಮಾಡಿ ಇಟ್ಕೋಬೇಕು. ನಮ್ಗೆ ದೊಡ್ಡದು ಬೇಕಾದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೋಬೇಕು. ಹೌದಾ, ಹಿಂಗೆ ಇಚ್ಕಿದ್ರೆ ಇಲ್ಲಿ ಎಣ್ಣೆ ಹಿಂಗೆ ಬರುತ್ತೆ ನೋಡ್ತಿರ್ಬೋದು ಕೈಯಲ್ಲಿ. ಈ ಅದಕ್ಕೆ ಮಾಡಿ ಇಟ್ಕೋಬೇಕು. ಉಂಡೆಗಳನ್ನಂತೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದೇ ಸೈಜ್ ಒಂದ್ಸಲಿ ಉಂಡೆ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಈಗ ಕಂಪ್ಲೀಟಾಗಿ ಎಲ್ಲ ಮುಗೀತು. ಕೈಯಲ್ಲೆಲ್ಲ ಎಣ್ಣೆ ಹೆಂಗೆ ಇಳಿತೈತೆ ನೋಡಿ ಅಷ್ಟು. ಆಗ ನೀನು ಹಲ್ಸ ಎಷ್ಟಾಗಿದೆ ನೋಡಿ ಫ್ರೆಂಡ್ಸ್. ಈಗ ಕ್ಲೀನಾಗಿ ಕೈನ ತೊಳ್ಕೊಂಡು ಹಿಟ್ಟೊಂದು ಹದ ಮಾಡ್ಕೋಬೇಕು. ಕೆಳಗಡೆನೆ ಕುತ್ಕೊಂಡು ಮಾಡ್ತೀನಿ, ಯಾಕಂದರೆ ಜಾಸ್ತಿ ಹೊತ್ತಾಗುತ್ತಲ್ಲ, ಹಾಗಾಗಿ ಕೆಳಗೆ ಕುತ್ಕೊಂಡು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇಲ್ಲೇ ಒಂದು ಪೇಪರನ್ನ ಹಾಕ್ಕೊಂಡಿದ್ದೀನಿ, ಬೇಯಿಸ್ಬಿಟ್ಟು ಇಲ್ಲೇ ಹಾಕೋಣ ಅಂತಂದು. ಸ್ಕೂಲಿಗೆ ಕರಿಯೋಕ್ಕೆ ಹೋಗಿದ್ದೆ ವಸಿಷ್ಠನ, ಡ್ರೆಸ್ ಚೇಂಜ್ ಮಾಡಿಕೊಂಡು. ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂಥೇಳಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂಥೇಳಿ ಬೇಗ ಬೇಗ ಮಾಡಿ ಇಡೋಣ ಅಂಥೇಳಿ ಇಟ್ಕೋತಾ ಇದ್ದೀನಿ. ಮತ್ತು ಸಂಜೆ ವಾಕ್ ಹೋಗಬೇಕು. ವಾಕ್ ಹೋಗೋಷ್ಟರಲ್ಲೆಲ್ಲ ಮುಗಿಸ್ಕೋಬೇಕು ನಾನು ಇದನ್ನು. ಹಾಗಾಗಿ ಈ ಥರ ಇದನ್ನ ತುಂಬ್ಕೋಬೇಕು ಹಿಟ್ಟೊಳಗಡೆ.
ನಾವು ಹೋಳಿಗೆನೆಲ್ಲ ಹೆಂಗೆ ಮಾಡ್ತೀವಿ ಸೇಮ್ ಹಾಗೇನೆ ತುಂಬ್ಕೋಬೇಕು. ಗೊತ್ತಾಗುತ್ತೆ ಒಂದು ಮಾಡಿದ್ಮೇಲೆ ನಾವು ಹಿಟ್ಟು ಎಷ್ಟು ತಗೋಬೇಕು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ತೀರಾ ದೊಡ್ಡದು ಮಾಡಬಾರ್ದು ಮತ್ತೆ ತೀರಾ ಚಿಕ್ಕದು ಮಾಡಬಾರ್ದು. ಇಲ್ಲಿ ನೋಡ್ತಿರ್ಬೋದು ಇಷ್ಟು ದಪ್ಪ ಇರಬೇಕು ಮತ್ತೆ ಇಷ್ಟು ಸಾಕಾಗುತ್ತೆ. ಸೈಜ್ ಮೀಡಿಯಂ ಸೈಜ್ ಇದು. ಮಾಡಿದ ತಕ್ಷಣ ಹಿಂಗೆ ಬೇಯಿಸ್ಬೇಕು. ಇಲ್ಲಿ ಚಪಾತಿ ತರ ಕಾಣ್ತದೆ. ಇಷ್ಟ ರೆಡಿ ಆಗಿದೆ. ಚಪಾತಿ ತರ ಕಾಣ್ತದೆ. ಇದೆಲ್ಲ ಮಾಡೋದು ತುಂಬಾ ಹೊತ್ತು ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನು ಪೂರ್ತಿ ಆದ್ಮೇಲೆನೆ ತೋರಿಸ್ತೀನಿ. ಈ ಥರ ಆಗುತ್ತೆ. ಹೌದಾ? ಎಣ್ಣೆ ಏನಿಲ್ಲ, ಬಿಟ್ಕೊಳ್ಳುತ್ತೆ ಆಮೇಲೆ ಎಣ್ಣೆ. ಹೌದಾ? ಈ ಥರ ಇರುತ್ತೆ. ನೀಟಾಗಿ ಬೇಯಿಸ್ಕೋಬೇಕು ಎರಡು ಸೈಡು. ಆಗಾಗ ತಿರ್ಗಿಸಿ ಹಾಕಿ ಮಾಡಿರ್ತಾರೆ. ಉತ್ತರ ಕರ್ನಾಟಕ ಸೈಡ್ ಎಲ್ಲರೂ ಮಾಡ್ತಾರೆ ಇದನ್ನು. ಟಚ್ ಮಾಡಬೇಡ. ಇಲ್ಲ, ಬೀಡ್ಸ್ ಹಾಕಿದ್ದೀನಿ. ಅದು ಬೇಡ, ನೀನು ಸ್ವಲ್ಪ ಚಪಾತಿ ಲಟ್ಟಿಸುವಂತೆ. ಇದು ಮಾಡಬೇಡ, ವೇಸ್ಟ್ ಮಾಡೋದಿಲ್ಲ. ಇಲ್ಲ ಮಾಡಲ್ಲ. ಇಡಪ್ಪ, ಆಮೇಲೆ ಮಾಡುವಂತೆ. ಏನು ಮಾಡ್ತೀಯ? ಲಾಸ್ಟಿಗೆ ಮಾಡುವಂತೇಳಿ ಇನ್ನೊಂದು ಇದ್ದಾಗ. ಅದಲ್ಲ, ಹಿಟ್ಟಿರುತ್ತೆ. ಕೈ ಏನು ಹಂಗೆ ಮಾಡ್ಕೊಂಡಿಯ? ಅವ್ನು ಮುಟ್ಟಿದ್ರೆ ಹಂಗೆ ಬರೋದು. ನನ್ನ ಕೈನೂ ಹಂಗೆ ಆಯ್ತು. ಎಣ್ಣೆ ಸೋರ್ತೈತಿ ಇಷ್ಟ ಅದ್ರದ್ದು. ಎಲ್ಲ ವೈಟ್ ಫ್ರೆಂಡ್ಸ್ ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ಒಂದು ಪರತಕ್ಕೆ ಹಾಕಿ ಇಟ್ಟಿದ್ದೀನಿ. ಎಷ್ಟು 40 ಹೋಳಿಗೆ ಆಗಿದೆ. 1 kg ಅಷ್ಟು ಆಗುತ್ತೆ. ಆಲ್ಮೋಸ್ಟ್ 40 kg. ನಾನು ಸ್ವಲ್ಪ ದೊಡ್ಡದೇ ಮಾಡಿದ್ದೀನಿ. ಚಪಾತಿಕ್ಕಿನ ಒಂದು ಸ್ವಲ್ಪ ಸಣ್ಣದಾಗಿದೆ. ಅಷ್ಟು ದೊಡ್ಡದು ಮಾಡಿದ್ದೀನಿ. ವಸಿಷ್ಠ ಮತ್ತು ನಾನು ಇಬ್ಬರು ಸೇರಿ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ಹೆಂಗೆ ಕಾಣಿಸ್ತಾ ಇದ್ದಾವೆ ಶೇಂಗಾ ಹೋಳಿಗೆ. ಎಳ್ಳು ಹೋಳಿಗೆನೂ ಮಾಡಬೇಕಿತ್ತು, ಬಟ್ ಎಳ್ಳಿನ ರೇಟು ಜಾಸ್ತಿ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ಮಾಡೋಕ್ಕಾಗಿಲ್ಲ. ಹೋಳಿಗೆ ಮಾಡೋದು ಮುಗಿದ ಮೇಲೆ ಮತ್ತೆ ಮಾರ್ಕೆಟ್ಗೆ ಹೋಗಿದ್ದೆ. ಹಬ್ಬಕ್ಕೆ ಏನೇನು ಬೇಕು ಅಂತ ಹೇಳ್ತಾರಕ್ಕೆ ಮಾರ್ಕೆಟ್ ಅಂತ ಇಲ್ಲೇ ಮನೆ ಹತ್ರ ಇರೋ ಮಾರ್ಕೆಟ್ಗೆ ಹೋಗಿದ್ದೆ. ಹತ್ತಿರ ಇರೋ ಮಾರ್ಕೆಟ್ಗೆ ಈ ಸಂಜೆ ಮೇಲೆ ಹೋಗಿದ್ದು. ಗೆಣಸು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಬ್ಬಕ್ಕೆ ಮೇನ್ ಬೇಕಾಗಿರೋದ ಗೆಣಸು. ಎಷ್ಟು 100 ರೂಪಾಯಿಗೆ 3 kg, ಅರ್ಧ kg ಗೆಣಸು ಮತ್ತು 1 kg ಬಾಳೆಹಣ್ಣು. ಕಬ್ಬು ಅಂತಂದಿಲ್ಲ. ಕಬ್ಬು ನಾಳೆ ತೊಗೊಂಡ್ರಾಯ್ತು ಅಂಥೇಳಿ ತಂದಿಲ್ಲ. ಮತ್ತು ಈರುಳ್ಳಿ ಏನು ಬೇಕು ಅಂತಂದ್ರೆ ಎಳೆ ಈರುಳ್ಳಿ ಸೊಪ್ಪು ಸಮೇತ ಬರುತ್ತಲ್ಲ ಈರುಳ್ಳಿ, ಅದು ಬೇಕಾಗಿತ್ತು. ಅದು ಸಿಕ್ಕಿಲ್ಲ. ಈರುಳ್ಳಿ ಹೂವು ಇತ್ತು, ಅದನ್ನು ತೊಗೊಂಬಂದಿರೋದು. ಅದು ಎಷ್ಟು ಅಂದರೆ 60 ರೂಪಾಯಿ kg ಇತ್ತು. ಈರುಳ್ಳಿ ಹೂವು ತೊಗೊಂಬಂದಿದ್ದೀನಿ. ಅದೇ ಮಾಮೂಲಿ ಸಬ್ಬಸಿಗೆ ಸೊಪ್ಪು ಪಲ್ಯ ಮಾಡೋದಕ್ಕೆ ಏನೇನು ಕರಿಬೇವು, ಕೊತ್ತಂಬರಿ. 10 ರೂಪಾಯಿಗೆ 3 ಕೊತ್ತಂಬರಿ ಆಗಿದೆ ನೋಡಿ. ಒಂದೊಂದ್ಸಲಿ ಇದು ಈ ಒಂದು ಕೊತ್ತಂಬರಿಗೆ 20-30 ಇರುತ್ತೆ. 10 ರೂಪಾಯಿಗೆ 3 ಕೊತ್ತಂಬರಿ ಕೊಟ್ಟವು. ಅಷ್ಟೇ ಫ್ರೆಂಡ್ಸ್. ಮತ್ತು ಬೀನ್ಸ್ ಒಂದು ಅರ್ಧ kg, ಮತ್ತು 1 kg ಟೊಮ್ಯಾಟೊ, ಒಂದು ಅರ್ಧ kg ಕ್ಯಾರೆಟ್ ಬೇಕಾಗಿತ್ತು. ಇದಿಷ್ಟೇ ತಗೊಂಬಂದಿರೋದು. ಇನ್ನು ನಾಳೆ ಕಬ್ಬು ತರಬೇಕು. ಅವರೆಕಾಯಿ, ಹಸಿ ಶೇಂಗಾ, ಮತ್ತಂದ್ರೆ ಕಡಲೆ ಗಿಡ, ಹಸಿ ಕಡಲೆ ಗಿಡ. ಅಷ್ಟೇ ಅಲ್ವಾ? ಇನ್ನೇನಿಲ್ಲ. ಸಕ್ಕರೆ ಹಚ್ಚು ಒಂದು ತರಬೇಕಿತ್ತು. ಇಷ್ಟಿದೆ ಸದ್ಯಕ್ಕೆ. ಇಷ್ಟು ಸಾಕು ಅಂತ, ಎಮರ್ಜೆನ್ಸಿ ಇಷ್ಟು ಬೇಕು ಅಂತ ತಂದಿರೋದು. ಮಟನ್ ಅಷ್ಟೇ 30 ರೂಪಾಯಿ kg ಇರೋದು. ಕಡಿಮೆ ಇದೆ ಈಗ ರೇಟ್.
ಒಂದೇ ಒಂದು ಇತ್ತು ಟೊಮೆಟೊ. ಚೆನ್ನಾಯ್ತು ಟೇಸ್ಟ್. ಗೆಣಸು ಕುದಿಸ್ಲೆ ನಾಳೆ ಒಂದ್ಸಲ ಕುದಿಸ್ತೀನಿ. ಹಬ್ಬದ ದಿನ ಒಂದ್ಸಲ ಕುದಿಸ್ತೀನಿ. ಊಟ ಮಾಡಿಲ್ಲೇ ಸೋಸಕ್ಕೆ ಬರುತ್ತೆ. ಬೀನ್ಸ್ ಎಲ್ಲ ಹಿಂಗೆ ಬೀನ್ಸ್ ಕವರ್ ಇದು ಕವರ್ ಬಾಳೆಹಣ್ಣೊಂದು ಅಲ್ಲಿ ಬುಟ್ಟಿ ಕೊಡ್ರಿ ಮಾಡ್ತೀವಿ. ಇವ್ನು ತಿಂದ್ರಿ ಇಲ್ಲ ನಾಳೆ ಹಸುಗರ ಸೋಸ್ಕೊಳಕ್ಕೆ